ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ನೀರ್ದೋಸೆ, ಸೌತೆಕಾಯಿ ನೀರ್ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ಸುಲಭ. ಹಾಗೆ ಸಬ್ಸ್ಕ್ರೈಬ್ ಆಗಿದ್ದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್. ಇವಾಗ ಸೌತೆಕಾಯಿ ನೀರ್ದೋಸೆಗೆ 1 ಕಪ್ ಚಿರೋಟಿ ರವೆಯನ್ನು ತೆಗೆದುಕೊಳ್ಳಬೇಕು. ಚಿರೋಟಿ ರವೆನೇ ತುಂಬಾನೇ ಚೆನ್ನಾಗಿರುತ್ತೆ. ಚಿರೋಟಿ ರವೆ ತೆಗೆದುಕೊಂಡು ಅದಕ್ಕೆ ನೀರನ್ನು ಹಾಕಿ ಸ್ವಲ್ಪ ತೊಳೆಯಿರಿ. ತೊಳೆದು ಹಾಗೆ 1 ನಿಮಿಷ ಹಾಗೆ ಬಿಡಿ. ಅಂದ್ರೆ ರವೆ ಎಲ್ಲ ಕೆಳಗೆ ಹೋಗಿ ನೀರ್ ಮೇಲೆ ಬರುತ್ತೆ. ಅದು ನೀರೆಲ್ಲ ತೆಗೆದು ಆಮೇಲೆ ನೀರನ್ನು ಹಾಕಿ 10 ನಿಮಿಷ ಚೆನ್ನಾಗಿ ನೆನೆಯಲು ಬಿಡಿ. 5 ನಿಮಿಷ ಕೂಡ ನೆನೆಸ್ಬೋದು, 10 ನಿಮಿಷ ಬಿಡಿ. ಚೆನ್ನಾಗಿ ಈ ಚಿರೋಟಿ ರವೆ ಚೆನ್ನಾಗಿ ನೆಂದ ಮೇಲೆ ನೀರನ್ನೆಲ್ಲ ಬಸಿಯಿರಿ. ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ರವೆ ಮಾತ್ರ ಹಾಕಿಕೊಳ್ಳಬೇಕು. ನೀರೆಲ್ಲ ಬಸ್ದಿರ್ಬೇಕು ಅಂದ್ರೇನೆ ಚೆನ್ನಾಗಿರುತ್ತೆ. ಇದನ್ನು ಹಾಕಿಕೊಂಡು ನೀವು ಆಮೇಲೆ ಇದಕ್ಕೆ ಒಂದು ಸೌತೆಕಾಯಿಯನ್ನು ಸಿಪ್ಪೆಯನ್ನು ತುರಿದು ಆಮೇಲೆ ತುರಿದು ಇದಕ್ಕೆ ಹಾಕಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. 1 ಕಪ್ ಚಿರೋಟಿ ರವೆ, ಹಾಗೆ 1 ಸೌತೆಕಾಯಿ, 1/4 ಕಪ್ಪಿನಷ್ಟು ರೈಸ್ ಹಿಟ್ಟು, ಅಕ್ಕಿ ಹಿಟ್ಟನ್ನು ಹಾಕಿ, ಅಥವಾ ನೀವು 5 ಸ್ಪೂನಿನಷ್ಟು ಹಿಟ್ಟನ್ನು ಹಾಕಿ, ಆಮೇಲೆ ಸ್ವಲ್ಪ ಆಲ್ರೆಡಿ ಸೌತೆಕಾಯಿ ನೀರಿನ ಅಂಶ ಇರುತ್ತೆ, ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನೈಸಾಗಿರಬೇಕು. ಇದು ಎಷ್ಟು ನೈಸಾಗಿತ್ತೋ ಅಷ್ಟು ನೀರು ದೋಸೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೇನು ಕೊಬ್ಬರಿ ಏನು ಬೇಕಾಗಲ್ಲ. ಓನ್ಲಿ ಸೌತೆಕಾಯಿ ರವೆ ಇದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಬೇಕು ಅಷ್ಟೇ. ಆಮೇಲೆ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರದಲ್ಲಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು 5 ರಿಂದ 10 ನಿಮಿಷ ನೆನೆಯಲು ಬಿಡಿ. ತುಂಬಾನೇ ಚೆನ್ನಾಗಿರುತ್ತೆ. ಸೌತೆಕಾಯಿ ಯೂಸ್ ಮಾಡಿದ್ರಿಂದ ತುಂಬಾನೇ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್. ಹಾಗೆ ಇದ್ರಲ್ಲಿ ಕ್ಯಾರೆಟ್ ಕೂಡ ಇರುತ್ತೆ, ತುಂಬಾನೇ ಒಳ್ಳೆಯದು. ಇವಾಗ ನಿಮಗೆ ಏನೇನು ತರಕಾರಿ ಬೇಕೋ ಅದನ್ನು ಹಾಕಿಕೊಳ್ಳಿ. ಕ್ಯಾರೆಟ್ ತುರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಕ್ಯಾರೆಟ್ ತುರಿ 1/4 ಕಪ್ಪಿನಷ್ಟು ಹಾಕಿ ಅಥವಾ 1/2 ಕಪ್ಪಿನಷ್ಟು ಹಾಕಿ. ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ. 1 ಹಸಿಮೆಣಸಿಕಾಯನ್ನು ತುಂಬಾನೇ ಚಿಕ್ಕ ಪೀಸನ್ನಾಗಿ ಕಟ್ ಮಾಡಿ ಹಾಕಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಆಲ್ರೆಡಿ ಮಿಕ್ಸ್ ಮಾಡಿರುತ್ತೆ. ಈ ತರಕಾರಿ ಮಿಕ್ಸ್ ಆಗೋವರೆಗೆ 1 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ದೋಸೆ ತವೆಯನ್ನು ಇಟ್ಟು 1 ಗ್ಲಾಸಲ್ಲಿ ಹಿಟ್ಟನ್ನು ತೆಗೆದುಕೊಂಡು ಈ ಥರದಲ್ಲಿ ರೌಂಡಾಗಿ ಹಾಕಿ ಸ್ಪೂನಿಂದ ಅದ್ರ ಮೇಲೆ ಕೈಯಾಡ್ಸಕ್ಕೆ ಹೋಗಬೇಡಿ. ಹಾಗೆ ಬಿಡಿ. ನಿಮಗೆ ಬೇಕಂದರೆ ಎಣ್ಣೆ ಯೂಸ್ ಮಾಡ್ಕೋಬೋದು ಅಥವಾ ಬಿಡಿ. ಆದರೆ ಇದಕ್ಕೇನು ಎಣ್ಣೆ ಬೇಕಾಗಿರಲ್ಲ. ನೀರು ದೋಸೆಗೆ ಸೌತೆಕಾಯಿ ನೀರು ದೋಸೆ ತುಂಬ ಸ್ಮೂತಾಗಿ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ಹೆಲ್ತಿಕರವಾದ ರೆಸಿಪಿ. ಇದರಲ್ಲಿ 96% ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತೆ ಫ್ರೆಂಡ್ಸ್. ತುಂಬಾ ಆರೋಗ್ಯಕರವಾದದ್ದು. ಡಯಾಬಿಟಿಸ್ಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ಥರದಲ್ಲಿ ಮಾಡ್ಕೊಳ್ಳಿ. ಅಕ್ಕಿ ಇರಲ್ಲ ಇದರಲ್ಲಿ, ಹಾಗೂ ಉದ್ದಿನ ಬೇಳೆ ಕೂಡ ಇಲ್ಲ, ಹಾಗೂ ತೆಂಗಿನಕಾಯಿ ಕೂಡ ಇಲ್ಲ. ಓನ್ಲಿ ರವೆ, ಕುಕುಂಬರ್, ಸೌತೆಕಾಯಿ ಹಾಗೂ 4 ಟೇಬಲ್ ಸ್ಪೂನಷ್ಟು 1/4 ಟೇಬಲ್ ಸ್ಪೂನ್ ಅಕ್ಕಿ ಇಷ್ಟು. ಇವು 3 ಇದ್ದರೆ ಕ್ರಿಸ್ಪಿಯಾಗಿ ಹಾಗೂ ಸ್ಮೂತಾಗಿ ಸೌತೆಕಾಯಿ ನೀರು ದೋಸೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಆಹಾರ ವಾಹಿನಿ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.